ಸರ್ ನಾನು ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಏನೋ ಒಂದು ಸ್ನಾಕ್ಸ್ ಐಟಮ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಇತ್ತು. ಸೊ ಎಲ್ಲಾ ಕಡೆ ನೋಡ್ರೆ ಈ ಪಾನಿಪುರಿ ಆಮೇಲೆ ಅದ್ ಬಿಟ್ರೆ ನಿಮ್ಗೆ ಸ್ವೀಟ್ ಕಾರ್ನ್ ಆ ತರ ಗೋಬಿ ಆ ತರ ಇತ್ತು. ಸೊ ನಾವು ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ ಮೇಲೆ ಈ ತರ ಒಂದ್ ಫ್ರೆಂಡ್ ಒಬ್ರು ಇಕ್ಕಿದ್ರು ಅಂಗಡಿ, ಬೇರೆ ಕಡೆ ಇಟ್ಟಿದ್ದಾರೆ, ಬೇರೆ ಕಡೆ ಇಕ್ಕಿದ್ರು ಫ್ರೆಂಡ್ ಒಂದ್ ಅಂಗಡಿ. ಸೊ ಅದ್ ನೋಡಿದ ತಕ್ಷಣ ಒಂದ್ ಐಡಿಯಾ ಬಂತು, ನಾವು ಇದೊಂದು ಮಾಡ್ಬೋದಿಲ್ವಾ, ಚಿಕ್ಕ ಮಕ್ಳೆಲ್ಲ ಬಂದು ತಿಂತಾರಲ್ವಾ ಅಂತ ನಾವು ಒಂದು ಸ್ಟಾರ್ಟ್ ಅಪ್ ಮಾಡಿದ್ವಿ. ಬ್ರದರ್ ನಿಮ್ಮ ಹೆಸರು? ಬ್ರೋ ನಮ್ಮ ಹೆಸರು ಜೀವ ಬ್ರೋ. ನೀವ್ ಎಷ್ಟು ಬಾರಿಯಿಂದ ಬಂದಿದ್ದೀರಾ ಇಲ್ಲಿ? ಬ್ರೋ ನಮ್ಮ ಅಂಗಡಿ ಇಲ್ಲೇ ಇರೋದು. ಮನೆಗೆ ಒಳಗೆ ತಿನ್ಕೊಂಡು ಹೋಗ್ಬಿಡ್ತೀನಿ ಬ್ರೋ. ಏನ್ ತುಂಬಾ ಇಷ್ಟವಾದದ್ದು ನಿಮ್ಗೆ? ಇವೊಂದು ಬ್ರೌನಿ ಕೇಕು ಸ್ಟ್ರಾಬೆರಿ ಟಿಪ್ ಚೆನ್ನಾಗಿರುತ್ತೆ. ಈ ಐಟಮ್ ಎಲ್ಲೂ ಸಿಗಲ್ಲ, ಇಲ್ಲಿ ಸಿಗುತ್ತೆ ಅಂತ ಬಂದು ಇಲ್ಲೇ ತಗೊಂಡು ಹೋಗ್ತೀವಿ ಬ್ರೋ. ನಾವು ಯಾವಾಗ್ಲೂ ಇಲ್ಲೇ ತಿಂತೀರಾ? ಮನೆಗೆ ಒಲೆ ಇಲ್ಲೇ ತಿನ್ಬಿಟ್ಟು ಹೋಗ್ತೀವಿ. ಸರ್ ತಮ್ಮ ಹೆಸರು? ಸರ್ ರಂಜಿತ್ ಅಂತ. ರಂಜಿತ್ ಅವರು. ಸರ್ ಇದೇನ್ ಸರ್ ತಗೊಂಡಿದ್ದೀರಾ ಈ ತರ? ಸರ್ ಇದು ಬ್ರೌನಿ ಮತ್ತೆ ಸ್ಟ್ರಾಬೆರಿ ಚಾಕ್ಲೇಟ್ ಅಂತ ಹೇಳಿ. ಬ್ರೌನಿ ಮತ್ತೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಡಿಪ್ ಅಂತ. ಇದೇನ್ ಸರ್ ಇದು ತಿಂಡಿ? ಏನ್ ತಿಂಡಿ ಸರ್ ಇದು? ಎಲ್ಲಿ ತಗೋತಾ ಸರ್ ಇದ್ದೀರಾ? ಇದು ಬಂದು ಅದರ್ ಕಂಟ್ರೀಸ್ ಡಿಶ್ ಇದಲ್ಲ, ಬೇರೆ ದೇಶದಲ್ಲಿ ಮಾಡುವಂತ ಬೇರೆ ದೇಶದಲ್ಲಿ ಮಾಡುವಂತ ಸ್ವೀಟ್ಸ್ ಗಳು ನಮ್ ದೇಶದಲ್ಲಿ ನಮ್ ರಾಮಾಂಧ್ರ ಗ್ರೌಂಡ್ ಹತ್ರ ಸಿಗ್ತಾ ಇದೆ. ಬಟ್ ಇದ್ರಲ್ಲಿ ಏನು ಅಂತಂದ್ರೆ ಇವು ಚಾಕ್ಲೇಟ್ ಮತ್ತೆ ಈ ಪದಾರ್ಥಗಳು ಏನಿದೆಯೋ ಇದೆಲ್ಲ ಬಂದು ಇವ್ರು ಹೋಮ್ ಮೇಡ್ ಮಾಡ್ತಾ ಇದ್ದಾರೆ. ಸೊ ಟೇಸ್ಟ್ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಮಕ್ಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ. ನಾನಂತೂ ಇಲ್ಲಿ ಬರ್ತಾ ಇರೋದು ಆಲ್ಮೋಸ್ಟ್ 5 times ಮೇಲೆ ಆಯ್ತು. ಯಾಕಂದ್ರೆ ಆಲ್ರೆಡಿ. ಹೌದು ಸರ್, ಇವ್ರ ಹತ್ರ ವೆರೈಟೀಸ್ ಬೇಜಾನ್ ಇದೆ. ಸ್ವೀಟ್ ಎಲ್ಲ ಬೇರೆ ಬೇರೆ ವೆರೈಟೀಸ್ ಇದೆ ಸರ್. ಬ್ರೌನೀಸ್ ಇದೆ, ಓರಿಯೋ ಇದೆ, ಇನ್ನ 4-5 ವೆರೈಟೀಸ್ ಇದೆ. ಬೇರೆ ಅದರ್ ಕಂಟ್ರೀಸ್ ಏನಿದೆ ಆ ಸ್ವೀಟ್ಸ್ ಎಲ್ಲ ಇವ್ರು ಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಬಟ್ ನಮ್ ಸರೌಂಡಿಂಗ್ ಅಲ್ಲಿ ರಾಮಾಂಧ್ರ ಗ್ರೌಂಡ್ ಹತ್ರ ಸಿಗೋದು ಒಂಥರ ಖುಷಿ ನಮ್ಗೆ. ಟೇಸ್ಟ್ ಚೆನ್ನಾಗಿದೆ. ಇವ್ರು ಮಾಡ್ತಾರಂತ ಎಲ್ಲಾ ಐಟಮ್ ಬಂದು ಹೋಮ್ ಮೇಡ್, ಯಾವ್ದೋ ಔಟ್ ಸೈಡ್ ಇಂದ ತಗೊಂಡಿಲ್ಲ. ಅದರಿಂದ ಟೇಸ್ಟ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಪ್ರೈಸಿಂಗ್ ಅಫೋರ್ಡಬಲ್ ಪ್ರೈಸ್ ಆಗಿದೆ. ಇಲ್ಲಿ ಏನೇನ್ ತಿಂದಿದ್ದೀರಾ ಸರ್ ನೀವು? ಸರ್ ಆಲ್ಮೋಸ್ಟ್ ಇವ್ರ ಹತ್ರಕ್ಕಿರೋದೆಲ್ಲ ತಿಂದಿದ್ದೀನಿ. ಸ್ಟ್ರಾಬೆರಿ ತಿಂದಿದ್ದೀನಿ, ಪೈನಾಪಲ್ ತಿಂದಿದ್ದೀನಿ, ಬನಾನಾ ತಿಂದಿದ್ದೀನಿ, ಮತ್ತೆ ಬ್ರೌನಿ ತಿಂದಿದ್ದೀನಿ, ರೆಡ್ ವೆಲ್ವೆಟ್ ತಿಂದಿದ್ದೀನಿ, ಪ್ಲೈನ್ ಕೇಕು ತಿಂದಿದ್ದೀನಿ, ಓರಿಯೋ ಮತ್ತೆ ಇನ್ನ ಕೆಲವೊಂದು ಐಟಮ್ಗಳು ಅದೆಲ್ಲ ತಿಂದಿದ್ದೀನಿ ಸರ್ ಆಲ್ಮೋಸ್ಟ್. ಓಕೆ ಸರ್ ಆಯ್ತು. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಯು ಚಾನೆಲ್ ನೋಡ್ತಿರುವಂಥ ಎಲ್ಲ ವೀಕ್ಷಕರು ಕೂಡ. ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ರಾಜಾಜಿನಗರ ರಾಮ ಮಂದಿರ ಪಕ್ಕದಲ್ಲೇ ಇರುವಂಥ ಒಂದು ಸ್ಪೆಷಲ್ ಸ್ವೀಟ್ ಕೌಂಟ್ರ್ ಬಂದಿದ್ದೀನಿ. ಈ ಸ್ವೀಟ್ಗಳು ಬಂದು ಲಂಡನ್ನಲ್ಲಿ ಸಿಗುವಂಥ ಸ್ವೀಟ್ಗಳನ್ನು ನಮ್ಮ ಬೆಂಗಳೂರಲ್ಲಿ ಒಬ್ಬ ಯುವಕ ಸಂಜೆ ಟೈಮು ಒಂದು ಸ್ಟಾಲ್ಗಳನ್ನ ಇಟ್ಕೊಂಡು ಪರಿಚಯ ಮಾಡಿಸ್ತಾ ಇದ್ದೇನೆ. ಅದು ಈ ಸ್ಟಾಲ್ ಹೆಸರು ಏನಂತಂದರೆ ಬ್ಲಡಿ ಸ್ವೀಟ್ ಚಾಕೋ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಶಾಪ್ ಮಾಡಿಕೊಂಡು ಲಂಡನ್ನಲ್ಲಿ ಸಿಗುವಂಥ ಸ್ವೀಟ್ ಐಟಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಸ್ವೀಟ್ಗಳು ಬೇಕ್ರಿಲೂ ಕೂಡ ಸಿಗಲ್ವಂತೆ. ಏನೇನು ಸ್ವೀಟ್ ಸಿಗ್ತವೆ, ಏನೇನು ಸಿಗಲ್ಲ, ನೋಡೋಣ. ಏನು ಟೇಸ್ಟ್ ಇದೆ ಅಂತ ಕೇಳೋಣ, ನೋಡೋಣ ಬನ್ನಿ. ತಮ್ಮ ಹೆಸರು ಸರ್? ಅರುಣ್ ಅಂತ. ಅರುಣ್ ಅವರು. ಸರ್ ಇದು ಏನ್ ಸರ್? ಇದು ಒಂದು ಸ್ಟಾಲ್ ತರ ಇಟ್ಟಿದಿರಲ್ಲ ಇದು? ಸರ್ ಇದು ಬಂದ್ಬಿಟ್ಟು ಚಾಕ್ಲೇಟ್ ಐಟಮ್ ತರ. ಚಾಕ್ಲೇಟ್ ಐಟಮ್ ಇದು ಲಂಡನ್ ಅಲ್ಲಿ ಬಂದ್ಬಿಟ್ಟು ಸ್ಟ್ರಾಬೆರಿ ಡಿಪ್ ಆಮೇಲೆ ಮ್ಯಾಶ್ಮೆಲೋ ಬ್ರೌನಿ ಆ ತರ ಬಂದ್ಬಿಟ್ಟು ಫೇಮಸ್ ಆಗಿರೋದು. ಅದ್ ಬಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಬಂದ್ಬಿಟ್ಟು ಮಾಡೋಣ ಅಂತ ಒಂದು ಇದು ಲಂಡನ್ ಸಿಗುವಂತ ಸ್ವೀಟ್ ಐಟಮ್. ಬಟ್ ಇಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ತಾ? ಹೌದು, ನಾವು ಇಂಟ್ರೊಡ್ಯೂಸ್ ಇಲ್ಲ, ಒಂದ್ 4-5 ಕಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಮ್ದು ಬಂದ್ಬಿಟ್ಟು ಇದು 6ನೇದು 7ನೇದು ಇರ್ಬೋದು. ನಿಮ್ದು ಇದು 6ನೇದು? 6ನೇದು 7ನೇದು. ಬೇರೆ ಎಲ್ಲೆಲ್ಲಿ ಇದೆ ಈ ತರ? ಬೇರೆ ಇದೆ ಸರ್, ಬೇರೆ ಕಡೆ ಇದೆ. ಮಲ್ಲೇಶ್ವರಂ ಅಲ್ಲಿ ಇದೆ, ವಿಜಯನಗರಲ್ಲಿ ಇದೆ, ಎಲ್ಲಾ ಕಡೆನೂ ಇದೆ. ಬಟ್ ಹೆಸರು ಮಾತ್ರ ಬೇರೆ ಬೇರೆ ಡಿಫ್ರೆನ್ಸ್ ಇರೋದು. ನಮ್ದು ಬಂದ್ಬಿಟ್ಟು ಏನಂದ್ರೆ ಒಂದು ಡಿಫ್ರೆಂಟ್ ಆಗಿರ್ಲಿ ಅಂತ ಹೆಸರು ಬಂದ್ಬಿಟ್ಟು ಬ್ಲಡಿ ಸ್ವೀಟ್ ಅಂತ ಹಾಕಿದೀವಿ. ಬ್ಲಡಿ ಸ್ವೀಟ್ ಅಂತ ಹೆಸರು ಒಂಥರ ಕ್ಯಾಚಿ ಆಗಿದೆ. ಅದೇ ಮಕ್ಕಳೆಲ್ಲ ನೋಡ್ರೆ ಒಂಥರ ಇಲ್ಲಿ ಹೋಗ್ತಾರೆ ಬರ್ತಾರೆ ಮಕ್ಕಳೆಲ್ಲ. ಹೆಸರು ನೋಡಿದ ತಕ್ಷಣ ಒಂಥರ ಡಿಫ್ರೆಂಟ್ ಆಗಿ ಅವರು ಬ್ಲಡಿ ಸ್ವೀಟ್ ಅನ್ನುವಾಗ ನಮ್ಗೆ ಒಂಥರ ಖುಷಿ ಆಗಿರುತ್ತೆ. ಅದಕ್ಕೋಸ್ಕರ ಬ್ಲಡಿ ಸ್ವೀಟ್ ಅಂತ. ಬ್ಲಡಿ ಸ್ವೀಟ್ ಯಾಕಂದ್ರೆ ನಿಮ್ಗೆ ಈ ಹೆಸರು ಇಡಬೇಕು ಅನ್ನೋದೇ ಮಕ್ಕಳ ಕ್ಯೂರಿಯಾಸಿಟಿಗೋಸ್ಕರ ಇಟ್ರಿ? ಇಲ್ಲ ಸರ್, ಫಸ್ಟ್ ಬೇರೆ ಬೇರೆ ಹೆಸರು ಯೋಚನೆ ಮಾಡಿದ್ದು. ಸೊ ತಕ್ಷಣ ಬಂದ್ಬಿಟ್ಟು ಬ್ಲಡಿ ಸ್ವೀಟ್ ಅಂದ್ರೆ ಒಂಥರ ಯಾರೋ ಇಕ್ಕಿಲ್ಲ ಅಲ್ವಾ, ಒಂಥರ ಕ್ಯಾಚ್ ಆಗಿರುತ್ತೆ ಅಂತ ನಾವೇನ್ ಅನ್ಕೊಂಡ್ವಿ ಬ್ಲಡಿ ಅನ್ನೋದೇ ಒಂದು ಸ್ವೀಟ್ ಇದೆಯೇನೋ ಬೇರೆ ದೇಶದ್ದು ಅನ್ಕೊಂಡಿದ್ವಿ. ಇಲ್ಲ ನಮ್ದು ಬ್ಲಡಿ ಸ್ವೀಟ್ ಆ ತರ ಇಟ್ಟಿದೆ. ನೀವು ಇದು ಬೇರೆ ದೇಶದ ಲಂಡನ್ ದೇಶದಲ್ಲಿ ಸಿಗುವಂತ ಸ್ವೀಟ್ಗಳನ್ನ ಬೆಂಗಳೂರಲ್ಲಿ ನೀವು ಇಲ್ಲಿ ಒಂದು ರೋಡ್ ಸೈಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ. ಬ್ಲಡಿ ಸ್ವೀಟ್ಸ್ ಅಂತ ಹೆಸರಿಟ್ಟಿದ್ದೀರಾ. ಬ್ಲಡಿ ಸ್ವೀಟ್ ಚಾಕೋ ಅಂತ. ಚಾಕೋ ಅಂದ್ರೆ ಚಾಕ್ಲೇಟ್. ಓಕೆ. ಇಲ್ಲಿ ಏನೇನ್ ಸಿಗ್ತಾ ಇದೆ ಸರ್ ನಿಮ್ಮಲ್ಲಿ? ಸರ್ ನಮ್ಮ ಹತ್ರ ಸಿಂಗಲ್ ಸ್ಟ್ರಾಬೆರಿ ಡಿಪ್ ಸಿಗ್ತಾ ಇದೆ, ಮ್ಯಾಶ್ಮೆಲೋ ಸಿಗ್ತಾ ಇದೆ, ಪ್ಲೈನ್ ಕೇಕ್ ಸಿಗ್ತಾ ಇದೆ, ಓರಿಯೋ ಸಿಗ್ತಾ ಇದೆ, ಆಪಲ್ ಆಮೇಲೆ ಬನಾನಾ ಸಿಗ್ತಾ ಇದೆ, ಆಮೇಲೆ ಬ್ರೌನಿ ಸ್ಪೆಷಲ್. ಎಲ್ರು ಬಂದ್ರೆ ಬ್ರೌನಿ ಡಿಫ್ರೆಂಟ್ ಆಗಿ ತಿಂತಾರೆ. 1-2-3 ಪ್ಲೇಟ್ ತಿಂತಾರೆ ಬ್ರೌನಿ. ಅದ್ ಬಿಟ್ರೆ ರೆಡ್ ವೆಲ್ವೆಟ್ ಇದೆ, ಪ್ಲೈನ್ ಕೇಕ್ ಇದೆ, ಕುಕ್ಕೀಸ್ ಇದೆ, ವೇಫರ್ಸ್ ಇದೆ, ಆಮೇಲೆ ಬಂದ್ಬಿಟ್ಟು ಕಬಾಬ್ ಸ್ಟಿಕ್ ಅಂತ. ಅದ್ರೊಳಗಡೆ ಬಂದ್ಬಿಟ್ಟು ನಿಮ್ಗೆ ಕಬಾಬ್ ಸ್ಟಿಕ್ ಅಂತ. ಅದ್ರೊಳಗಡೆ ಬಂದ್ಬಿಟ್ಟು ಏನಂದ್ರೆ ಆಪಲ್ ಆಮೇಲೆ ಸ್ಟ್ರಾಬೆರಿ ಅದೆಲ್ಲ ಫುಲ್ ಆಗಿ ಸೇರಿಸಿ ಒಂದು ಸ್ಟಿಕ್ ಅಲ್ಲಿ ಇದು ಕೊಡ್ತೀವಿ ನಾವು. ಅದ್ ಬಿಟ್ರೆ ನಿಮ್ಗೆ DBC ಇದೆ, ಡೆಡ್ ಬೈ ಚಾಕ್ಲೇಟ್ ಇದೆ, ಆಮೇಲೆ ಬಂದ್ಬಿಟ್ಟು ಚೀಸ್ ಕೇಕ್ ಇದೆ ನಮ್ಮ ಹತ್ರ. ಅದೇ ಚೀಸ್ ಕೇಕ್ ಎಲ್ಲ ಬಂದ್ಬಿಟ್ಟು ವೀಕ್ಲಿ 3 days 4 days ಆ ತರ ಹಾಕ್ತಿವಿ. ಡೈಲಿ ಲಿಮಿಟೆಡ್ ಸ್ಟಾಕ್ ಹಾಕೋದು. ಜಾಸ್ತಿ ತಗೊಂಡ್ ಬರಲ್ಲ. ಇವತ್ತಿಗೆ ಏನಂದ್ರೆ ಅಷ್ಟೇ, ಇವತ್ತು ಮುಗೀತಂದ್ರೆ ತಿರ್ಗಾ ನಾಳೆನೆ ಓಪನ್. ಅದಕ್ಕೆ ಹೋಗ್ಬಿಟ್ಟು ಐಟಮ್ ಎಲ್ಲ ತಗೊಂಡ್ ಬರಲ್ಲ.
ಸರ್ ಇದು ರೇಟ್ ಏನು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? ಸರ್ 20 rupees ಇಂದ ಇದೆ ಸಿಂಗಲ್ ಸ್ಟ್ರಾಬೆರಿ ಡಿಪ್. 20 rupees. 20 rupees ಸಿಂಗಲ್ ಸ್ಟ್ರಾಬೆರಿ ಡಿಪ್. ಮಕ್ಕಳೆಲ್ಲ ಬಂದು ಚೆನ್ನಾಗಿ ತಿಂತಾರೆ. ಮಕ್ಕಳಿಗೆಲ್ಲ ಯೂಸ್ ಆಗಲಿ ಅಂತ. ಮಕ್ಕಳೆಲ್ಲ ಬಂದು ತಿಂತಾರೆ. ಅದ್ ಬಿಟ್ರೆ ಬ್ರೌನಿ ತುಂಬಾ ಹೋಗುತ್ತೆ ನಮ್ಮ ಹತ್ರ. ಚಾಕೋ ಬ್ರೌನಿ ಅಂತ ಬ್ರೌನಿ ತುಂಬಾ ಹೋಗುತ್ತೆ. ಅದ್ ಬಿಟ್ರೆ ಪ್ಲೈನ್ ಕೇಕ್ ಹೋಗುತ್ತೆ. ಸ್ಟ್ರಾಬೆರಿನೂ ಹೋಗುತ್ತೆ. ಸ್ಟ್ರಾಬೆರಿನೂ ಇನ್ನೂ ಮಕ್ಕಳು ಬಂದ್ರೆ ತುಂಬಾ ತಿಂತಾರೆ. ಅದ್ ಬಿಟ್ರೆ ಮ್ಯಾಶ್ ಮೆಲೋನು ಮಕ್ಕಳು ಬಂದು ತಿಂತಾರೆ. ಇದು ಎಲ್ಲಿ ಸರ್ ಅಡ್ರೆಸ್ ಬರೋದು ಇದು? ಸರ್ ಇದು ನಮ್ದು ಬಂದ್ಬಿಟ್ಟು ರಾಜಾಜಿನಗರ ರಾಮ ಮಂದಿರ ಗ್ರೌಂಡ್ ನೆಕ್ಸ್ಟ್ ವೆಂಕಟೇಶ್ವರ ಹೋಟ್ಲ್ ಆಪೋಸಿಟ್ ಅಲ್ಲೇ ಇದೆ ನಮ್ಮ ಅಂಗಡಿ. ರಾಮ ಮಂದಿರ ಪಕ್ಕನೇ ಬರುತ್ತೆ. ರಾಮ ಮಂದಿರ ವೆಂಕಟೇಶ್ವರ ಹೋಟ್ಲ್ ಆಪೋಸಿಟ್ ಅಲ್ಲೇ ಇದೆ. ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಸರ್ ಈವ್ನಿಂಗ್ ಬಂದ್ಬಿಟ್ಟು 5:30 5 o'clock ಓಪನ್ ಮಾಡ್ತೀವಿ. ನೈಟ್ 10:30 11 o'clock ತನಕ ಇದೆ. ಕಸ್ಟಮರ್ ಮೇಲೆ ಸ್ನಾಕ್ಸ್. ಸ್ನಾಕ್ಸ್ ಸಂಜೆ ಸ್ನಾಕ್ಸ್ ತರ. ಇದು ಸಾಯಂಕಾಲ ಟೈಮ್ ಸ್ವೀಟ್ ಸ್ನಾಕ್ಸ್. ಸ್ವೀಟ್ ಸ್ನಾಕ್ಸ್ ತರ. ಈಗಿನ ಕಾಲದಲ್ಲಿ ಯಾರು ಕೂಡ ಸ್ವೀಟ್ ತಿನ್ನಕ್ಕೆ ಭಯ ಪಡ್ತಾರೆ. ಆದ್ರೂ ನೀವು ಲಂಡನ್ ಸ್ವೀಟ್ ನ ತಗೊಂಡ್ಬಂದ್ಬಿಟ್ಟು ಬೆಂಗಳೂರಿನ ಇಂತ ಒಂದು ರೋಡ್ ಸೈಡ್ ಅಲ್ಲಿ ಇಟ್ಟಿದಿರಲ್ಲ, ಯಾವ ಒಂದು ಧೈರ್ಯ ಈ ತರ ಕ್ಲಿಕ್ ಆಗುತ್ತೆ ಅಂತ ಗೊತ್ತಿತ್ತಾ? ತುಂಬಾ ಜನ ಬರ್ತಾ ಇದಾರೆ. ಇವಾಗ ನಾನು ಓಪನ್ ಮಾಡಿ 1 ತಿಂಗಳು 1.5 ತಿಂಗಳಾಗಿದೆ. 1 ತಿಂಗಳಾಯ್ತಾ? 1 ತಿಂಗಳಾಗಿದೆ. ಕಸ್ಟಮರ್ ಫಸ್ಟ್ ಓಪನ್ ಮಾಡೋ ನನ್ಗೂ ಒಂಥರ ಭಯ ಇತ್ತು, ಹಾಕಿದ್ರೆ ಬರ್ತಾರಾ ಬರಲ್ವಾ ಅಂತ. ಬಟ್ ಅದೇ ಗಾಡ್ ಗಳಿಸ್ತಾರ ಚೆನ್ನಾಗಿ ಹೋಗ್ತಾ ಇದೆ. ಜನ ಬರ್ತಾ ಇದಾರೆ. ತುಂಬಾ ಜಾಸ್ತಿ ತಗೋತಾ ಇರೋದೇನು ಯಾವ್ದಿದ್ರಲ್ಲಿ? ನಮ್ಮ ಹತ್ರ ಬಂದ್ಬಿಟ್ಟು ಸ್ಟ್ರಾಬೆರಿ ಹೋಗುತ್ತೆ, ಬ್ರೌನಿ ಹೋಗುತ್ತೆ, ಎಲ್ಲ ಐಟಮ್ ಹೋಗುತ್ತೆ ಸರ್. ಬಟ್ ಏನಂದ್ರೆ ಲಿಮಿಟ್ ಆಗಿ ತಗೊಂಡ್ ಬರ್ತೀವಿ ನಾವು. ಬ್ರೌನಿ ಎಲ್ಲ ತಗೊಂಡ್ ಬಂದ್ರೆ ಬೇರೆಯವ್ರ ತರ ನಾವು ಜಾಸ್ತಿ ತಗೊಂಡ್ ಬಂದು ವೇಸ್ಟ್ ಮಾಡಲ್ಲ. ಇವತ್ತಿಗೆ ಏನ್ ಬೇಕೋ 40-30 ಆ ತರ ಬ್ರೌನಿ ತಗೊಂಡ್ ಬಂದ್ಬಿಟ್ಟು ಬೇಗ ಮೂವ್ ಮಾಡಬೇಕು. ಈಗ ಬೇಕರಿಗಳಿಗೆ ಸ್ವೀಟ್ಗೆ ಹೆಸರುವಾಸಿ ಆಗಿರೋದು ಬೇಕರಿಗಳು. ಎಂತೆಂತ ಬೇಕರಿಗಳಿದೆ. ಬೇಕರಿಗೂ ಇಲ್ಗೂ ಡಿಫ್ರೆಂಟ್. ಇಲ್ಲೇ ಯಾಕೆ ಬಂದು ತಿನ್ಬೇಕು ಸರ್? ಬೇಕರಿಯಲ್ಲಿ ನಿಮ್ ಬಂದ್ಬಿಟ್ಟು ಕೇಕ್ ನಾರ್ಮಲ್ ಆಗಿ ಕೊಡ್ತಾರೆ. ನಾವು ಬಂದ್ಬಿಟ್ಟು ಬ್ರೌನಿಯಲ್ಲಿ ಬಂದ್ಬಿಟ್ಟು 3 types ಆಫ್ ಕೇಕ್, 3 types ಆಫ್ ಚಾಕ್ಲೇಟ್ ಕೊಡ್ತೀವಿ ನಾವು. ಐ ಮೀನ್ ನಮ್ಮ ಹತ್ರ ಡಾರ್ಕ್, ವೈಟ್, ಮಿಲ್ಕ್ ಈ ತರ 3 ಚಾಕ್ಲೇಟ್ ಹಾಕ್ಬಿಟ್ಟು ಡಿಪ್ ಮಾಡ್ಬಿಟ್ಟು ನಾವು ಕೊಡ್ತೀವಿ. ಅದ್ ಮಕ್ಕಳು ಚೆನ್ನಾಗಿ ತಿಂತಾರೆ ಅದಕ್ಕೆ. ಸರ್ ಈಗ ಬೇಕರಿಗಳು ಹಲವಾರು ಇದೆ ಮಲ್ಲೇಶ್ವರಂ ಅಲ್ಲಿ. ಓಕೆ. ಬೇಕರಿಗಿಂತ ಇಲ್ಲೇ ಬಂದು ಯಾಕೆ ತಿನ್ಬೇಕು ಸರ್? ನಾವು ಡೈಲಿ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕೇ ಹಾಕ್ತಿವಿ. ನಮ್ಮ ಹತ್ರ ಸಿಗೋದು ಬಂದ್ಬಿಟ್ಟು ಬೇಕರಿಯಲ್ಲಿ ಸಿಗಲ್ಲ. ಬೇಕರಿ ಸಿಗಲ್ಲ. ಇವಾಗ ನೀವು ಬಂದ್ಬಿಟ್ಟು ಸ್ಟ್ರಾಬೆರಿ ಆಗಲಿ, ಇವಾಗ ಮ್ಯಾಶ್ ಮೆಲೋ ಆಗಲಿ, ಅದ್ ಬಿಟ್ರೆ ನಿಮ್ಗೆ ಪ್ಲೈನ್ ಕೇಕು ಅದೆಲ್ಲ ನಿಮ್ಗೆ ಇವಾಗ ಬಂದ್ಬಿಟ್ಟು ಬೇಕರಿಯಲ್ಲಿ ಏನಂದ್ರೆ ನಿಮ್ಗೆ ಬ್ರೌನಿ, ಪ್ಲೈನ್ ಕೇಕ್ ಆ ತರ ಸಿಗುತ್ತೆ. ನಮ್ಮ ಹತ್ರ ಬಂದ್ಬಿಟ್ಟು ಈ ಸ್ಟ್ರಾಬೆರಿ ಆಗಿರ್ಲಿ, ಇದು ಮ್ಯಾಶ್ ಮೆಲೋ ಆಗಿರ್ಲಿ, ಅದೆಲ್ಲ ಬಂದ್ಬಿಟ್ಟು ಅಲ್ಲಿ ಸಿಗಲ್ಲ. ಅಂದ್ರೆ ಇವೆಲ್ಲ ಅಲ್ಲಿ ಬೇಕರಿಗಳಲ್ಲಿ ಬೇಕರಿ ಇಲ್ಲ. ಲಿಮಿಟೆಡ್ ನಾವು ಯಾವಾಗ ಡೈಲಿ ಬಂದ್ಬಿಟ್ಟು ಲಿಮಿಟೆಡ್ ಸ್ಟಾಕೇ ಹಾಕೋದು. ಅದಕ್ಕೆ ಜಾಸ್ತಿ ಸ್ಟಾಕ್ ಹಾಕಲ್ಲ. ಸರ್ ಈಗ ನೀವು ಬೇರೆ ಲಂಡನ್ ದೇಶದಲ್ಲಿ ಸಿಗುವಂತ ಐಟಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರಲ್ಲ, ನಿಮ್ಗೆ ಇದೆಲ್ಲ ಹೇಗೆ ಪರಿಚಯ ಆಯ್ತು? ಸರ್ ನಾನು ಬಂದ್ಬಿಟ್ಟು ಈವ್ನಿಂಗ್ ಟೈಮಲ್ಲಿ ಏನೋ ಒಂದು ಸ್ನಾಕ್ಸ್ ಐಟಮ್ ಮಾಡ್ಬೇಕಂತ ತುಂಬಾ ದಿವಸದಿಂದ ಇತ್ತು. ಸೊ ಎಲ್ಲಾ ಕಡೆ ನೋಡ್ರೆ ಪಾನಿಪುರಿ, ಆಮೇಲೆ ಅದ್ ಬಿಟ್ರೆ ನಿಮ್ಗೆ ಸ್ವೀಟ್ ಕಾರ್ನ್ ಆ ತರ, ಗೋಬಿ ಆ ತರ ಇತ್ತು. ಸರ್ ನಾವು ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಂದ್ಬಿಟ್ ಮೇಲೆ ಈ ತರ ಒಂದ್ ಫ್ರೆಂಡ್ ಒಬ್ರು ಇಕ್ಕಿದ್ರು ಅಂಗಡಿ. ಬೇರೆ ಕಡೆ ಇಕ್ಕಿದ್ರು ಫ್ರೆಂಡ್ ಒಂದ್ ಅಂಗಡಿ. ಸೊ ಅದ್ ನೋಡಿದ ತಕ್ಷಣ ಒಂದು ಐಡಿಯಾ ಬಂತು. ನಾವು ಇದೊಂದು ಮಾಡ್ಬೋದಿಲ್ವಾ, ಚಿಕ್ಕ ಮಕ್ಳೆಲ್ಲ ಬಂದು ತಿಂತಾರಲ್ವಾ ಅಂತ ನಾವು ಒಂದು ಸ್ಟಾರ್ಟ್ ಅಪ್ ಮಾಡಿದ್ವಿ. ಈವ್ನಿಂಗ್ ಸರ್ ಇದನ್ನೇ ಯಾಕೆ ತಿನ್ಬೇಕು ಸರ್? ಇದು ಸರ್ ಇದು ಬಂದ್ಬಿಟ್ಟು ನಾವು ಕೆಮಿಕಲ್ ಆ ತರ ಏನು ಮಿಕ್ಸ್ ಮಾಡಲ್ಲ. ಚಾಕ್ಲೇಟ್ ಅಲ್ಲಿ ಬಂದ್ಬಿಟ್ಟು ಆರೋಗ್ಯ ಹೆಲ್ತ್ ಚೆನ್ನಾಗಿರುತ್ತೆ ತಿಂದ್ರೆ, ಅದಕ್ಕೋಸ್ಕರ ಇಲ್ಲೇ ತಿನ್ಬೇಕು. ಹೌದು ಸರ್. ಯಾವುದೇ ಕೆಮಿಕಲ್ ಬಳಸಲ್ಲ. ಕೆಮಿಕಲ್ ಎಲ್ಲ ಯಾವ್ದು ಬಳಸಲ್ಲ ಸರ್. ನಮ್ಮ ಹತ್ರ ಚಾಕ್ಲೇಟ್ ಎಲ್ಲ ಹಂಗೆ ನಾರ್ಮಲ್ ಆಗಿ ಇವತ್ತು ಸ್ಟಾಕ್ ಮಾತ್ರ ನಾವು ಮಾಡ್ತೀವಿ. ಅದಕ್ಕೆ ಇದು ಮುದ್ರದೆಲ್ಲ ಹಾಕಬಹುದಾ? ನೋಡಿ, ಇಲ್ಲಾಂದ್ರೆ ಹಂಗೆ ಹಾಕಲ್ಲ. ಇಲ್ಲ ಮುದ್ರ ಬೇಕು ಸುಮ್ಮನೆ ಹಂಗೆ ಹಾಕ್ಬೇಕು. ಇದು ಸ್ಟ್ರಾಬೆರಿನಾ? ಇದು ರೆಡ್ ವೆಲ್ವೆಟ್ ಕೇಕು. ಐಟಮ್ ಸರ್ ಇದು ರೆಡ್ ವೆಲ್ವೆಟ್ ಅಂತ ಸರ್. ರೆಡ್ ವೆಲ್ವೆಟ್ ಕೇಕು. ರೆಡ್ ವೆಲ್ವೆಟ್ ಕೇಕು ಸರ್. ಇದು ಮಾತ್ರ ಒಂಚೂರು ಇಲ್ಲಿ ಇದೇನು ಆಗ್ತಾ ಇರೋದು ಏನು ಸರ್? ಅದು ಇದು ವೈಟ್ ಚಾಕ್ಲೇಟ್ ಅಂತ. ವೈಟ್ ಚಾಕ್ಲೇಟು. ಮತ್ತೆ ಇದೇನು ಸರ್ ಆಗ್ತಾ ಇರೋದು ಇದು? ಸರ್ ಅದು ಮಿಲ್ಕ್ ಚಾಕ್ಲೇಟ್. ಸರಿ ನಾನು ಬಂದ್ಬಿಟ್ಟು ಅದು ಮಿಲ್ಕು, ಇದು ವೈಟು. ಹೌದಾ? ಇದು ಡಾರ್ಕ್ ಚಾಕ್ಲೇಟು. ರೆಡಿನಾ ಸರ್ ಇದು? ಡಾರ್ಕ್ ಹಾಕಲ್ಲ. ಈಗ ಕೊಡ್ತಾ ಇರುವಂತ ಐಟಮ್ ಏನ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಚಾಕೋ ಬ್ರೌನಿ ಅಂತ. ಚಾಕೋ ಬ್ರೌನಿ? ಬ್ರೌನಿ ಅಂತ. ಇದು ಏನ್ ಸರ್ ಅದು ಕಲಿಸ್ತಾ ಇರುವಂತದ್ದು? ಚಾಕೋ ಬ್ರೌನಿ ಆಯ್ತು. ಚಾಕೋ ಬ್ರೌನಿ ಸರ್. ಓಕೆ. ಇದೇ ನಮ್ಮ ಹತ್ರ ಬಂದ್ಬಿಟ್ಟು ಫಾಸ್ಟ್ ಮೂವಿಂಗ್ ಇರೋದು. ತುಂಬಾ ಸ್ಪೀಡ್ ಮೂವಿಂಗ್ ಇದೆ ಇರೋದು ನಮ್ಮ ಹತ್ರ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ನಾವು ಸ್ಕ್ರಂಚ್ ಮಾಡಿ ಕರೆಕ್ಟಾಗಿ ಕಸ್ಟಮರ್ ಕೊಡ್ತೀವಿ. ಕ್ರಶ್ ಮಾಡ್ತೀವಿ ಅಂದ್ರೆ ಚಾಕ್ಲೇಟ್ ಬಂದ್ಬಿಟ್ಟು ಬೇಗ ಇದಾಗುತ್ತೆ, ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತಾನೆ. ಈಗ ನೀವು ಚಾಕ್ಲೇಟ್ ಅದಕ್ಕೆ ಹಾಕಿದಾಗ ಎಲ್ಲಾ ಸ್ಪೀಡ್ ಇರುತ್ತೆ. ಹೌದು. ಪುಡಿ ಮಾಡಿದಾಗ ನಿಮ್ಗೆ ಆರಾಮಾಗಿ ತಿನ್ಬೋದು. ಓಕೆ.
ಇದು ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀರಾ? ಡೈಲಿ ಲಿಮಿಟೆಡ್ ಸ್ಟಾಕ್ ನಾವು ಹಾಕೋದು ಸರ್, ಯಾಕಂದ್ರೆ ಸುಮ್ನೆ ಚಾಕ್ಲೇಟ್ ಹಾಕ್ಬಿಟ್ರೆ ವೇಸ್ಟ್ ಆಗ್ಬಿಡುತ್ತೆ. ಸುಮ್ನೆ ಅದಕ್ಕೆ ರೀಯೂಸ್ ಮಾಡಲ್ಲ, ಮಿಕ್ಕಿದ್ದು ಮಿಕ್ಕಿದೆಲ್ಲ ರೀಯೂಸ್ ಮಾಡಲ್ಲ, ಲಿಮಿಟೆಡ್ ಸ್ಟಾಕ್. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀರಾ? ಹೌದು. ಇದನ್ನೆಲ್ಲ ಮನೆಯಲ್ಲೇ ತಯಾರು ಮಾಡ್ಕೊಬತ್ತೀರಾ ಅದು ಇಲ್ಲಿ ಬಂತ? ಇಲ್ಲ ಸರ್, ಮನೆಯಲ್ಲೇ ಎಲ್ಲ ತಯಾರು ಮಾಡ್ಕೊಂಡು ನಾವು ಬರ್ತೀವಿ. ಇದು ಅದಕ್ಕೆ ಹೋಮ್ ಮೇಡ್ ಅಂತ ಇದ್ದೀರಾ? ಹೌದು ಸರ್. ಈಗ ಮತ್ತೆ ಇದೇನ್ ಹಾಕ್ತೀರಾ ಸರ್ ಈಗ ನೀವು? ಇದು ಬಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಅಂತ. ಡಾರ್ಕ್ ಚಾಕ್ಲೇಟ್ ಅಂತ ಹೇಳಿ. ಹೌದು. ಹಾಕೊಡಿ. ಇದು ಬಂದ್ಬಿಟ್ಟು ವೈಟ್ ಚಾಕ್ಲೇಟ್. ಕಸ್ಟಮರ್ ಬಂದರು. ಇದೇನ್ ಸರ್ ಇದು? ಇದು ಗೋಡಂಬಿ ಪಿಸ್ತಾ ಅದು ಇದೆಲ್ಲ ಬರುತ್ತಲ್ವ ಸರ್, ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಾಕಿರ್ತೀವಿ. ಗೋಡಂಬಿ ಪಿಸ್ತಾ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಹೌದು ಸರ್. ಚಾಕೋ ಚಿಪ್ಸ್ ಅಂತ ಅದು. ಚಾಕೋ ಚಿಪ್ಸ್ ಅಂತ. ನೋಡೋಣ ವೀಕ್ಷಕರೇ, ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಾವು ಅದೊಂದು ಎತ್ತಿ ತೋರಿಸಿ ಸರ್ ಅವ್ರನ್ನ. ಹಾಗೆ ಕೈಗೆಲ್ಲ ಅವ್ರು ಮಾತಾಡ್ತಾರೆ. ಹಂಗೆ ಹೇಳ್ಕೊಳಂಗೆ. ಇದೇನು ಸರ್ ಇದು? ಇದು ಮ್ಯಾಶ್ ಮೆಲೋ ಅಂತ ಸರ್. ಮ್ಯಾಶ್ ಮೆಲೋ ಸಿಂಗಲ್ ಡಿಪ್ ಅಂತ. ಇದು ಸಿಂಗಲ್ ಡಿಪ್ಪೆ? ಇದು ಸಿಂಗಲ್ ಡಿಪ್ಪು. ಇದು ಪ್ಲೇಟು ಇದೆ ನಮ್ಮ ಹತ್ರ. ಇದೆ. ಒಂದು ಪ್ಲೇಟ್ ಎಷ್ಟು ಬರುತ್ತೆ? ಪ್ಲೇಟ್ ಅಂದ್ರೆ ನಿಮ್ಗೆ 7 to 8 ಪೀಸ್ ಬರುತ್ತೆ. ಸಿಂಗಲ್ ಡಿಪ್ ಅಂದ್ರೆ ನಿಮ್ಗೆ 1 ಪೀಸ್ ಬರುತ್ತೆ. ಇದು ಒಂದು ಪೀಸ್ ಎಷ್ಟಿದೆ ರೇಟು? ಇದು 20 rupees ಅಂತ. ಇದು ಕೂಡ 20 rupees. ಇದು 20 rupees ಸರ್. ಇದ್ರ ಜೊತೆ ಚಾಕ್ಲೇಟ್ ನಿಮ್ಗೆ ಆಡ್ ಆಗುತ್ತೆ. ಚಾಕ್ಲೇಟ್ ಆಡ್ ಆಗುತ್ತಾ? ಹೌದು. ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. Yeah, all the very best. Thank you so much, Anjali.